ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಉಪಯೋಗಕ್ಕಾಗಿ ಇದ್ದ 24 ಲಕ್ಷಕ್ಕೂ ಅಧಿಕ ಮೌಲ್ಯದ ಸ್ಕ್ಯಾನಿಂಗ್ ಮೆಷಿನ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವೆಂಟಿಲೇಟರ್ ಮಾನಿಟರ್ಗಳು ಹಾಗೂ ಆಕ್ಸಿಜನ್ ಸಿಲಿಂಡರ್ಗಳು ಮಾಯವಾಗಿರುವ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸ್ಕ್ಯಾನಿಂಗ್ ವೈದ್ಯರ ಅಗತ್ಯ ಹಿನ್ನೆಲೆಯಲ್ಲಿ ಯಂತ್ರ ಪರಿಶೀಲನೆ ವೇಳೆ ಸ್ಕ್ಯಾನಿಂಗ್ ಮೆಷಿನ್ ಕೊಠಡಿಯಿಂದ ಕಾಣೆಯಾಗಿರುವುದು ಪತ್ತೆಯಾಗಿದೆ. ಸಿಸಿಟಿವಿ ಪರಿಶೀಲನೆಯಲ್ಲಿ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಸುಫಿಯಾನ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಆರೋಪಿಗಳನ್ನು ರಕ್ಷಿಸಲು ಆಸ್ಪತ್ರೆ ಆಡಳಿತ ವರ್ಗ ಮುಂದಾಗಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪಿಸಿದ್ದು, ಜಿಲ್ಲಾಧಿಕಾರಿಗಳು ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದೆ. ಈಗಾಗಲೇ 6 ಲಕ್ಷಕ್ಕೂ ಅಧಿಕ ಮೌಲ್ಯದ ಉಪಕರಣಗಳು, 5ಕ್ಕೂ ಹೆಚ್ಚು ವೆಂಟಿಲೇಟರ್ ಮಾನಿಟರ್ಗಳು, 10ಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು ಕಾಣೆಯಾಗಿದೆ ಅಂತ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಆರೋಪಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬಂದ ಮನೆ ಕಾಣದ ತಂದಿಟ್ಟಿದಂತ ಏನು ವರ್ಣಿರ ಮಾಡೋದಲ್ಲ ಮೇಡಮ್. ನೀವು ಸ್ಟ್ರಿಕ್ಟ್ ಆಗಬೇಕು, ಇಮಿಡಿಯೇಟ್ ಪೊಲೀಸ್ ಕೇಸ್ ಮಾಡ್ಬೇಕು, ನೀವು ಕಂಪ್ಲೇಂಟ್ ಮಾಡ್ಬೇಕಿತ್ತು. ಅವತ್ತೇ ನೀವು ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ಏನು ಅವನು ಮೇಲೆ ನೋಡ್ಲಿಕ್ಕೆ ಅವನ್ನ ಸಾವಿಸ್ಬಿಟ್ಟು ಅವನು ನೋಟಿಸ್ ಕೊಟ್ಬಿಟ್ಟು ಇಲ್ಲೇ ಇಟ್ಕೊಂಡು ಇನ್ನೊಂದು 4 ಜನ ಮಾತ್ರ ಇಟ್ಕೊಂಡಿದ್ದಿಲ್ಲ. ಇಲ್ಲಿ ಇನ್ನೊಂದು 4 ಜನ ಪ್ರೈವೇಟ್ ಆಂಬುಲೆನ್ಸ್ ಕರ್ಕೊಂಡು ಹೊರಗಡೆ ಕೂಡ್ಕೊಳ್ಳಿ, ಇರೋ ಬರೋದೆಲ್ಲ ಮಾರಾಟ ಮಾಡ್ಕೊಳ್ಳಿ ಅಂತೆಲ್ಲ ತಗೊಂಡೋಗ್ಬಿಟ್ಟು ಸಾರ್ವಜನಿಕ ಆಗ್ತಿದೆ. ಈಗ ಸ್ವಲ್ಪ ಇದು ಮಾಡ್ತಿರ್ಬೇಕು ಬಿಲ್ಡಿಂಗ್ ಅವ್ರಿಗೆ ಯಾವಾಗ ಹೇಳಿ ಯಾವ ತರ ಹೇಳ್ತೀರಿ ಮೇಡಮ್ ನೀವೆಲ್ಲ? ಇದೆಲ್ಲ ಯಾವ ಸಣ್ಣ ಮಕ್ಕಳಿಗೆ ಪಾಠ ಹೇಳಿದಂಗೆ ಹೇಳ್ತಾ ಕೂತಿಯಲ್ಲ. ನೀವು ಹೇಳ್ತಾ ಇದ್ರೆ ನಾವು ಇಲ್ಲಿ ಕೇಳ್ತಾ ಕೂತಿದ್ದೀವಿ. ಒಂದೊಂದು ತರ ನಾವು ದೊಡ್ಡ ಗಣಂದಾರಿ ಕೆಲಸ ಮಾಡಿದ್ರೆ ಹೇಳ್ತಾ ಇದ್ದೀರಿ ನೀವು ಕೂತ್ಕೊಂಡು ನಮ್ಮಲ್ಲಿ. DHO ಇಮಿಡಿಯೇಟ್ ಫೋನ್ ಮಾಡಿಲ್ಲ, ನೀವು ಮಾಹಿತಿ ಕೊಟ್ಟಿಲ್ಲಪ್ಪ. ಇವನು ಇನ್ಚಾರ್ಜ್ ಡಾಕ್ಟರ್ ಕೇಳಿ ಯಾವುದೇ ಸಮಸ್ಯೆ ನಿಮ್ಗೆ ಯಾಕೆ ಬರಲ್ಲ, ಅವ್ರು ವೃತ್ತಿಯಿಂದ ಮಾತಾಡ್ತಿದ್ದಾರೆ ಇದೆ ಹೋಗಿದೆ ಅಂತ. ಬೇಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡಿ ತಗೊಂಡೋಗಿ ಬಂದಂಥ ವಿಚಾರ ಈಗಾಗಲೇ ತಾಲೂಕಿನಾದ್ಯಂತ ಜನಗಳಿಗೆ ಗೊತ್ತಾಗಿದೆ. ಏನು ಈ ವಿಚಾರವಾಗಿ ತಾಲೂಕು ಅಧಿಕಾರಿ ಏನು ನಮ್ಮ ಡಾಕ್ಟ್ರು ಮೇಡಮ್ ಅವರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅದು ಉಸ್ತುವಾರಿಯಾಗಿ ನಮ್ಮ ಚೇತನ್ ಡಾಕ್ಟ್ರು ಬಂದಿದ್ದಾರೆ. ಅದು ಪ್ರಕಾರ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ನೌಕರ ಅದ್ರ ಜೊತೆ ಆಂಬುಲೆನ್ಸ್ ಡ್ರೈವರ್ ಶಾಮೀಲಾಗಿ ಇಬ್ಬರು ಸೇರಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಸುಮಾರು 8 ವರ್ಷದಿಂದ ಇದ್ದಂಥ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಆಸ್ಪತ್ರೆಯಿಂದ ಹೊರಗಡೆ ಕದ್ಕೊಂಡು ತಗೊಂಡೋಗಿರೋಂಥ ಒಂದು CC ಕ್ಯಾಮ್ರಾದಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಕೇಳೋದಿಷ್ಟೇ, ಇಲ್ಲಿನ ಅಧಿಕಾರಿಗಳಿಗೆ ಇವ್ರು ಏನಕ್ಕಿದ್ದಾರೆ? ಇಲ್ಲಿ ಅಧಿಕಾರಿಗಳು ಒಬ್ಬ ಸಾರ್ವಜನಿಕ ಆಸ್ತಿನ ಇವತ್ತು ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಅಧಿಕಾರಿಗಳು ಕತ್ತೆ ಕಾಯಕ್ಕಿದಾರ ಅಂತ ನಾವು ಕೇಳಬೇಕಾಗ್ತದೆ ಇವತ್ತು. ಯಾಕಪ್ಪ ಅಂದರೆ ಇದು ಸಾರ್ವಜನಿಕ ಆಸ್ಪತ್ರೆ, 100 ಬೆಡ್ ಇರುವಂಥ ಆಸ್ಪತ್ರೆಯಲ್ಲಿ ಈ ಮಟ್ಟಿಗೆ ಅಷ್ಟು ಜನ ಇತ್ತಂಥ ಸಂದರ್ಭದಲ್ಲೂ ಸಹ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಇಲ್ಲಿಂದ ಕತ್ಕೊಂಡು ಹೋಗ್ತಾರೆ ಅಂದರೆ ಈ ಆಸ್ಪತ್ರೆಯಲ್ಲಿ ಯಾವ್ಯಾವ ಥರದ ಅನ್ಯಾಯಗಳು ನಡೆದಿಲ್ಲ, ಯಾವ ಥರ ಅಕ್ರಮಗಳು ನಡೆದಿಲ್ಲ. ಈ ಕೂಡಲೇ ಏನು ನಮ್ಮ DHO ಈ ಕೂಡಲೇ ಇಲ್ಲಿ ಬರಬೇಕು, ಬಂದು ಇಲ್ಲಿ ನಡೆದಂಥ ಏನು ಪ್ರಕರಣ ನಡೆದಿದೆ, ಏನು ಸ್ಕ್ಯಾನಿಂಗ್ ಮಿಷಿನ್ನ ಎತ್ಕೊಂಡು ಹೋಗಿದ್ದಾರೆ, ಅದ್ರ ಜೊತೆ ವೆಂಟಿಲೇಟರ್ಗಳಿರ್ಬೋದು, ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳಿರ್ಬೋದು, ಅವನ್ನೆಲ್ಲ ಇಲ್ಲಿ ಮಾರಾಟ ಮಾಡಿರೋಂಥ ಪ್ರಕರಣ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿಲ್ಲ, ಅದು ಹೊರಗಡೆ ಹಾಸನ ಚಿಕ್ಕಮಗಳೂರಿಗೆ ಹೋಗಿದೆ ಅಂತ ನಮಗೆ ಮಾಹಿತಿ ಇದೆ. ನಾವು ಕೇಳೋದಿಷ್ಟೇ, ಇಲ್ಲಿ ಬಂದಂಥ ಲಕ್ಷಾಂತರ ರೂಪಾಯಿಗಳನ್ನ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಾರಣ ಹೋಮ ಮಾಡಿದ್ದಾರೆ, ತಗೊಂಡು ಕತ್ಕೊಂಡೋಗಿ ಬೇರೆಯವ್ರಿಗೆ ಮಾರಾಟ ಮಾಡುವಂಥ ಪ್ರಕರಣ ಗೊತ್ತಾಗಿದೆ. ನಾವು ಈ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಏನು ಇಲ್ಲಿಂದ ಏನು ಲಾಸ್ ಆಗಿದೆ, ಸರ್ಕಾರದ ಏನು ಲಾಸ್ ಆಗಿದೆ ಅದು ಕಟ್ಕೊಡ್ಬೇಕು. ತಾಲೂಕು ಅಧಿಕಾರಿ ಯಾರೇ ಇದ್ರು ಅದನ್ನ ಕಟ್ಕೊಡ್ಬೇಕು. ಇಲ್ಲಿ ಈ ಸಾರ್ವಜನಿಕವಾಗಿ ಏನು ಬಡವರು ಬಗ್ಗರು ಬಂದಂಥ ಅವ್ರಿಗೆ ಸವಲತ್ತುಗಳನ್ನ ಮಾಡ್ಕೊಡ್ಬೇಕು. ನಾವು ಸ್ಕ್ಯಾನಿಂಗ್ ಮಿಷಿನ್ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲಿ ತಂದಿಟ್ಟಿರೋದು ಏನಕ್ಕೆ? ನೀವು ಕಳ್ತನ ಮಾಡ್ಕೊಂಡು ಹೋಗಿ ಬೇರೆಯವ್ರಿಗೆ ಮಾರಾಟ ಮಾಡಿ ಅಂತಲ್ಲ. 8 ವರ್ಷದಲ್ಲಿ ಡಾಕ್ಟ್ರು ಬರ್ಬೇಕಂತ ಭಾಳ ಹೋರಾಟ ಮಾಡಿದ್ದೀವಿ ನಾವೀಗ. ಹೋರಾಟಕ್ಕೆ ಯಾರಿಗೂ ಬೆಲೆ ಇಲ್ಲ. ಕತ್ಕೊಂಡು ಹೋಗೋರಂತ ಇವತ್ತು ಅಲ್ಲಿ ಕುತ್ಕೊಂಡು ಸಭೆ ಮಾಡ್ತಾರೆ. ಅವರು ಒಂದು ಸೋಕಾಸ್ ನೋಟಿಸ್ ಕೊಟ್ಬಿಟ್ಟು ಅವನ್ನೇ ಕೆಲಸ ಇಟ್ಕೊಂಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಇಲ್ಲಿ ಅಧಿಕಾರಿಗಳು ಈ ವಿಚಾರವಾಗಿ ಶಾಮೀಲಾಗಿದ್ದಾರೆ, ನರ್ಸ್ಗಳು ಶಾಮೀಲಾಗಿದ್ದಾರೆ, ಡಿ ಗ್ರೂಪ್ ನೌಕರಗಳು ಶಾಮೀಲಾಗಿದ್ದಾರೆ. ಯಾರೇ ಶಾಮೀಲಾಗಿದಾರೋ ಗೊತ್ತಿಲ್ಲ. ಅವರೆಲ್ಲ ಪ್ರಕರಣ ಬಯಲಿಗೆ ಬರಬೇಕು, ತನಿಖೆ ಆಗಬೇಕು, ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ದೊಡ್ಡ ಮಟ್ಟದಲ್ಲಿ ಪ್ರಕರಣ ತನಿಖೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಕೂಡಲೇ ಏನು ಇಲ್ಲಿ ನಮ್ಮ ಚೇತನ್ ಡಾಕ್ಟ್ರು ಬಂದಿದ್ದಾರೆ RCH. ಈಗ ನಮಗೊಂದು ನಾಳೆ 10 ಗಂಟೆಗೆ ನಿಮ್ಮನ್ನೆಲ್ಲ ಕರೆಸಿ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವು ಕೇಳ್ತಾರೆ ಇಷ್ಟೇ, ತನಿಖೆ ನಡೀಲಿ. ತನಿಖೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗಬೇಕು ಅಂತ ನಾವು ಕೇಳ್ಕೊಂತಿದ್ದೀವಿ. ಏನಾದ್ರು ಅವ್ರೇನೋ ತನಿಖೆಯಲ್ಲಿ ವ್ಯತ್ಯಾಸ ಮಾಡಿದರೆ ಇಲ್ಲಿ ಅಹೋರಾತ್ರಿ ಧರಣಿ ಆಗುತ್ತೆ, ಇಲ್ಲೇ ಮಲಗ್ತೀವಿ. ನಮಗೆ ಸಾರ್ವಜನಿಕವಾಗಿ
ಅದು ಒಳ್ಳೇದಾಗಬೇಕು. ಸಾರ್ವಜನಿಕ ಆಸ್ಪತ್ರೆ ಬಡ ಬಗ್ಗರು ಬರುವಂಥ ಆಸ್ಪತ್ರೆಗೆ ಕಳ್ತನ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಈ ಮೂಲಕ ಅವ್ರಿಗೆಲ್ಲರಿಗೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅಲ್ವಾ ನಾನು ಸಾರಿ ಕೇಳ್ತಿರೋದು ಮೇಡಮ್ ಪರವಾಗಿ ನಮ್ಮ ಕಡೆಯಿಂದ ಇನ್ವೆಸ್ಟಿಗೇಷನ್ ತಪ್ಪಾಗಿದೆ ಅಂತ. ಈಗ ಇನ್ವೆಸ್ಟಿಗೇಷನ್ ಸರಕಿನ ಪ್ರಶ್ನೆ ಇದೆ, ನಮ್ಮದು ಇನ್ವೆಸ್ಟಿಗೇಷನಲ್ಲಿ ವೈಫಲ್ಯ ಆಗಿದೆ. ಅದಕ್ಕೆ ನಾನು ಮೇಡಮ್ ಪರವಾಗಿ ನಾನು ಸಾರಿ ಕೇಳ್ತೀನಿ. ಇದ್ರ ಬಗ್ಗೆ ಅವ್ನು ತಗೊಂಡೋಗಿರೋ ಬಗ್ಗೆ ಇದ್ರ ಬಗ್ಗೆ ನಾನು ಸಾರಿ ಕೇಳ್ತಾ ಇಲ್ಲ. ಈಗ ನಮ್ಮದು ವೈಫಲ್ಯ ಇದೆ, ಅಡ್ಮಿನಿಸ್ಟ್ರೇಷನ್ ವೈಫಲ್ಯ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ 24 ಗಂಟೆ ಒಳಗಡೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಇರುತ್ತೆ, ಎಲ್ಲ ಸ್ಟಾಫ್. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.